ನಮಸ್ಕಾರಗಳು. ನನ್ನ ಹೆಸರು ನಂಜುಂಡಸ್ವಾಮಿ. ನಾನು ಸೆಂಟ್ ಸೋಫಿಯಾ ಶಾಲೆಯಲ್ಲಿ ಕನ್ನಡ ಶಿಕ್ಷಕನಾಗಿ ಬಹು ವರ್ಷಗಳಿಂದ ಕೆಲಸವನ್ನು ಮಾಡ್ತಾ ಇದ್ದೇನೆ. ಈಗ ನಾನು ಒಂದು ಸಣ್ಣ ಭಾವಗೀತೆಯನ್ನು ಹಾಡಲಿದ್ದೇನೆ. ಇದನ್ನು ರಚನೆ ಮಾಡಿರುವಂತಹ ಕವಿ, ರಾಷ್ಟ್ರಕವಿಯಾದಂತಹ ಡಾಕ್ಟರ್ GS ಶಿವರುದ್ರಪ್ಪನವರು ಈ ಭಾವಗೀತೆಯನ್ನು ರಚನೆ ಮಾಡಿದ್ದಾರೆ. ಈ ಭಾವಗೀತೆಯ ಹೆಸರು ಅನ್ವೇಷಣೆ. ಅನ್ವೇಷಣೆ ಅಂದರೆ ಹುಡುಕುವುದು ಎಂಬ ಅರ್ಥವನ್ನು ಅವರು ತಿಳಿಸ್ತಾ ಇದ್ದಾರೆ. ಏನನ್ನು ಹುಡುಕ್ತಾ ಇದ್ದೀವಿ ಮನುಷ್ಯರಾದಂಥ ನಾವುಗಳು ಅಂದರೆ ನಮ್ಮ ಮನುಷ್ಯರಲ್ಲಿರುವಂಥ ಪ್ರೀತಿ, ಸ್ನೇಹ, ವಿಶ್ವಾಸಗಳು, ನಂದನ, ಬಂಧನ ಎಲ್ಲ ನಮ್ಮಲ್ಲೇ ಇವೆ. ಆದರೆ ಮನುಷ್ಯರಾದಂಥ ನಾವು ನಮ್ಮಲ್ಲೇ ಇರುವಂಥ ಈ ಗುಣಗಳನ್ನು ಬಿಟ್ಟು ಎಲ್ಲೋ ಮಾಡಿದಂಥ ಕಲ್ಲು ಮಣ್ಣುಗಳ ಗುಡಿಯೊಳಗೆ ನಾವು ಹೋಗಿ ಹುಡುಕ್ತಾ ಇದ್ದೇವೆ. ನಂದನ, ಬಂಧನ ಎಲ್ಲ ನಮ್ಮಲ್ಲೇ ಇವೆ. ಈ ಜೀವನ ಅನ್ನೋದು 4 ದಿನದ ಪಯಣ ಅಷ್ಟೇ. ಈ 4 ದಿನದ ಪಯಣದಲ್ಲಿ ನಮ್ಮ ಒಂದು ಬಾಂಧವ್ಯ, ಸಾಮರಸ್ಯ ಅನ್ನೋದನ್ನೇ ನಾವು ಕಡಿಮೆ ಮಾಡ್ಕೊಳ್ತಾ ಇದ್ದೀವಿ. ಆದರೆ ಅದು ಆಗಾಗಬಾರ್ದು. ನಮ್ಮ ಜೀವನದಲ್ಲಿ ಎಲ್ಲರೊಂದಿಗೂ ಸಾಮರಸ್ಯ, ಹೊಂದಾಣಿಕೆ ಅನ್ನೋದು ಬಹಳ ಮುಖ್ಯ. ಆದ್ರಿಂದ ಮನುಷ್ಯರಾದಂಥ ನಾವು ಎಲ್ಲರೊಂದಿಗೂ ಸಾಮರಸ್ಯದಿಂದ, ಹೊಂದಾಣಿಕೆಯಿಂದ ಬದುಕಬೇಕು, ಬಾಳಬೇಕು. ಆ ಗುಣವನ್ನು ನಾವು ಹುಡುಕಬೇಕು ಅಂತ ಕವಿ, ರಾಷ್ಟ್ರಕವಿ GS ಶಿವರುದ್ರಪ್ಪನವರು ಈ ಒಂದು ಭಾವಗೀತೆಯಲ್ಲಿ ತಿಳಿಸ್ತಾ ಇದ್ದಾರೆ. ಆ ಒಂದು ಪುಟ್ಟ ಭಾವಗೀತೆಯನ್ನು ಈಗ ನಾನು ನಿಮ್ಮ ಮುಂದೆ ಹಾಡ್ತಾ ಇದ್ದೇನೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನೋ ನಮ್ಮೊಳಗೆ. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇವೆ ನಮ್ಮೊಳಗೆ, ಎಲ್ಲ ಇವೆ ನಮ್ಮೊಳಗೆ. ಒಳಗಿನ ತಿಳಿಯನು ಕಲಕದೆ ಇದ್ದರೆ, ಒಳಗಿನ ತಿಳಿಯನು ಕಲಕದೆ ಇದ್ದರೆ, ಅಮೃತದ ಸವಿಹಿದೆ ನಾಲಗೆಗೆ, ಅಮೃತದ ಸವಿಹಿದೆ ನಾಲಿಗೆಗೆ. ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು, ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು. 4 ದಿನದ ಈ ಬದುಕಿನಲ್ಲಿ, 4 ದಿನದ ಈ ಬದುಕಿನಲ್ಲಿ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನೋ ನಮ್ಮೊಳಗೆ, ಗುರುತಿಸದಾದೆನೋ ನಮ್ಮೊಳಗೆ. ನಮಸ್ಕಾರಗಳು, ಅಭಿನಂದನೆಗಳು.